ಹರಿಃ ಓಂ. ಆಪಾದಮೌಳಿಪರ್ಯಂతం ಗುರೂಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಮನ್ಮನೋಭೀಷ್ಟವರದಂ ಸರ್ವಾಭೀಷ್ಟಫಲಪ್ರದಂ ಪುರಂದರಗುರುಂ ವಂದೇ ದಾಸಶ್ರೇಷ್ಠಂ ದಯಾನಿಧಿಂ ವಿದ್ಯಾವಿನಯಸಂಪನ್ನಾನ್ ಶಾಂತಾದಿಗುಣಬ್ರಹ್ಮಿತಾನ್ ಸಶಾಸ್ತ್ರಪ್ರವಚನಾಸಕ್ತಾನ್ ನಿಲಮಿಲಾರ್ಯಾನ್ ಗುರೂನ್ ಭಜೆ. ಪೃಥ್ವೀ ಮಂಡಲಮಧ್ಯಸ್ಥ್ಯಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಪತಿಯಾಃ ತಾನ್ ನಮಸ್ತೆ ಗುರುರ್ಮಮ. ಹರಿಃ ಓಂ. ಶ್ರೀಶಾಃ ಪಾಹಿ. ಅನಂತಕೋಟಿ ಬ್ರಹ್ಮಾಂಡ ನಾಯಕ ಎಂಬುದು ಶ್ರೀ ಪುರಂದರದಾಸರು ರಚಿಸಿದ ಶಾಸ್ತ್ರ ಪ್ರಮೇಯಯುಕ್ತವಾದ 180 ಗಜ್ಜೆಗಳು. 81ನೇ ಗಜ್ಜ ಪುರಾಣ ಪುರುಷೋತ್ತಮ ಎಂಬುದನ್ನು 180 ರೀತಿಯಲ್ಲಿ ಪುರಾಣದ ಹಿನ್ನೆಲೆಯಲ್ಲಿ ನಾವು ವಿಶ್ಲೇಷಿಸಿದೆವು. ಈ 180 ಪುರಾಣ ಪುರುಷೋತ್ತಮ ಅರ್ಥವನ್ನು ಭಗವಂತನ ಪಾದಾರವಿಂದದಲ್ಲಿ ಸಮರ್ಪಿಸುವ ಸುಸಂದರ್ಭ ಒದಗಿದೆ. ಅದನ್ನು ಸಹ ಪುರಾಣದ ವಚನದಿಂದಲೇ ಭಗವಂತನಿಗೆ ಸಮರ್ಪಿಸುವ ಸಂಕಲ್ಪ ಇದಾಗಿದೆ. ಸರ್ವಮೂಲ ಗ್ರಂಥಗಳಲ್ಲಿ ಉದಾಹೃತವಾದ ಪುರಾಣ ವಚನಗಳ ಸಂದೇಶ ಏನು ಎಂಬುದು ಇಂದಿನ ವಿಷಯವಾಗಿದೆ. ವೇದದಲ್ಲಿ ಉಕ್ತವಾಗಿರತಕ್ಕಂಥ, ಮಹಾಭಾರತದಲ್ಲಿ, ಪಂಚರಾತ್ರದಲ್ಲಿ, 3 ರಾಮಾಯಣದಲ್ಲಿ ಉಕ್ತವಾಗಿರತಕ್ಕಂಥ ಪ್ರಮೇಯಗಳನ್ನೇ ದಾಸರು ಪುರಾಣ ವಚನಗಳಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಶ್ರೀ ವೇದವ್ಯಾಸ ದೇವರು ವೇದದಲ್ಲಿ ಉಕ್ತವಾಗಿರತಕ್ಕಂಥ ಪ್ರಮೇಯಗಳನ್ನೇ ಪುರಾಣದಲ್ಲಿ ತಿಳಿಸಿರುತ್ತಾರೆ. ಆದ್ದರಿಂದ ವೇದ ಅರ್ಥವಾಗಬೇಕಾದರೆ ಪುರಾಣವನ್ನು ಆಶ್ರಯಿಸಬೇಕು. ಪುರಾಣವನ್ನು ನಾವು ಶ್ರವಣ ಮಾಡುವಾಗ ಅಥವಾ ವ್ಯಾಸಂಗ ಮಾಡುವಾಗ ವೇದದಂತೆ, ಬ್ರಹ್ಮಸೂತ್ರದಂತೆ ಅನ್ವಯ ಮಾಡಿಕೊಂಡು ನಾವು ಅರ್ಥ ಮಾಡಿಕೊಳ್ಳಬೇಕು. ಎಲ್ಲವೂ ಭಗವತ್ಪರವಾಗಿರೋದ್ರಿಂದ ಎಲ್ಲಿಯೂ ಸಹ ಯಾವ ವಿರುದ್ಧ ಎಂಬತಕ್ಕಂಥ ಕಂಡುಬರುವುದಿಲ್ಲ. ಅದನ್ನು ತಿಳಿದುಕೊಳ್ಳುವುದೇ ಪುರಾಣದ ಪರಮ ರಹಸ್ಯವಾದ ಮಾರ್ಗ ಎನಿಸಿದೆ. ಪ್ರಸ್ತುತ ಪುರಾಣದ ಸಂದೇಶವೇನು, ಅದು ಶಾಸ್ತ್ರ ಸಂದೇಶವೇ ಆಗಿರುತ್ತದೆ ಎಂಬುದನ್ನು ತಿಳಿದುಕೊಳ್ಳೋಣ. ದ್ರವ್ಯಂ ಕರ್ಮಶ ಕಾಲಶ್ಯ ಸ್ವಭಾವೋ ಜೀವೈವ ಚ ಯದನುಗ್ರಹ ಸಂತಿ ನ ಸಂತಿ ಯದುಪೇಕ್ಷಿಯಾಃ ಎಂಬುದು ಭಾಗವತದಲ್ಲಿ ಗೀತಾ ತಾತ್ಪರ್ಯದಲ್ಲಿ 2ನೇ ಶ್ಲೋಕದ 2ನೇ ಅಧ್ಯಾಯದ 30ನೇ ಶ್ಲೋಕಕ್ಕೆ ಶ್ರೀಮದಾನಂದ ತೀರ್ಥರು ಪುರಾಣದ ವಚನವನ್ನೇ ತಿಳಿಸಿಕೊಟ್ಟಿದ್ದಾರೆ. ಭಗವಂತನ ಅಧೀನವಾದದ್ದು ಯಾವುದು ಅಂದರೆ ಸಕಲ ದ್ರವ್ಯಗಳು. ದ್ರವ್ಯ ಅಂದರೆ ಏನು? ದ್ರವಿಸಿ ಹೋಗತಕ್ಕಂಥದ್ದು. ಸಕಲ ಚೇತನರು ದ್ರವ್ಯ ಎಂದ ಹೆಸರು. ಕರ್ಮ ಅಂದರೆ ಏನು? ಯಾವುದು ಕಾರಕದಿಂದ ಸಂಪರ್ಕ ಹೊಂದುವುದು, ಕರ್ಣದಿಂದ ಸಂಪರ್ಕ ಹೊಂದತಕ್ಕಂಥದ್ದು. ಮನಸ್ಸಿನ ಚಿಂತನೆಯೂ ಒಂದು ಕರ್ಮ ಎಂದು ಎನಿಸಿಕೊಳ್ಳುತ್ತದೆ. ಕಾಲಶ್ಯ, ಕಾಲ ಎಂಬತಕ್ಕಂಥದ್ದು ಅನಾನಿತ್ಯವಾದದ್ದು. ಆದರೂ ಪ್ರವಾಹದ ಪ್ರತಿ ಅಣು ತೃಣ ಲವ ಎಂಬುದಾಗಿ ನಾವು ಕಾಣುತ್ತೇವೆ. ಸ್ವಭಾವೋ ಜೀವ ಏವಚ, ಮತ್ತು ಜೀವನ ಸ್ವಭಾವ ಏನಿದೆ ಅದು ಸಹ ನಿತ್ಯವಾಗಿರತಕ್ಕಂತಹದ್ದು, ಸತ್ಯವಾಗಿರ್ತಕ್ಕಂತಹದ್ದು, ಶಾಶ್ವತವಾಗಿರ್ತಕ್ಕಂಥದ್ದು. ಇಷ್ಟಾದರೂ ಇದು ಯದನುಗ್ರಹ ಸಂತಿನ ಸಂತೆ ಯದುಪೇಕ್ಷಿಯ, ಇದು ಭಗವಂತನ ಅನುಗ್ರಹದಿಂದ ನಿತ್ಯವಾಗಿದೆಯೇ ಹೊರತು ಇದು ನಿತ್ಯವಾಗಲು ಭಗವಂತನ ಶಕ್ತಿ ಅನುಗ್ರಹ ಇಲ್ಲದೆ ತಾನೇ ಇರುವುದಕ್ಕೆ ಅಸಮರ್ಥವಾಗಿದೆ ಎಂದು ತಿಳಿಯಬೇಕು. ಹೇಗೆ ಇದು ತಿಳಿದುಕೊಳ್ಳುವುದು ಅಂದರೆ, ಎಲ್ಲವೂ ಭಗವಂತನ ಅಧೀನದಲ್ಲಿರತಕ್ಕಂಥದ್ದು. ಸಕಲ ಜಡವು ಚೇತನದ ಅಧೀನ ಅಂತ ನಾವು ಹೇಗೆ ತಿಳಿಯುತ್ತೇವೆ, ಹಾಗೆ ಸಕಲ ಚೇತನರೂ ಭಗವಂತನ ಅಧೀನ ಅಂತ ಹೇಳಿದಾಗ ಎಲ್ಲ ಜಡವೂ ಅದಕ್ಕೆ
ಸ್ವಯಂ ಪ್ರವೃತ್ತಿ ಇಲ್ಲದೇ ಇರುವುದರಿಂದ ಚೇತನದ ಅಧೀನವೇ ಎಂಬುದು ಸಿದ್ಧವಾಗಿ ಇರುತ್ತದೆ. ತತ್ರ ತತ್ರ ಸ್ಥಿತೋ ವಿಷ್ಣು ನಿತ್ಯಂ ರಕ್ಷತೆ ನಿತ್ಯದ ಅನಿತ್ಯದೈವ ಅನಿತ್ಯಂ ಚ ನಿತ್ಯಾನಿತ್ಯೇ ತತಸ್ತತಃ ಭಾವನಿಯಂತ ಹಿ ತದೇಕಂ ಪುರುಷೋತ್ತಮ ಎಂಬುದು ಪದ್ಮಪುರಾಣದ ವಾಕ್ಯ. ಭಗವಂತ ನಿತ್ಯ ಹೇಗೆ ಎಂದು ತಿಳಿದರೆ ತತ್ರ ತತ್ರ ಸ್ಥಿತೋ ವಿಷ್ಣು, ಭಗವಂತ ಅಣುರೇಣು ತೃಣಕಾಷ್ಟದಲ್ಲಿ ಸ್ಥಾಪಿತನಾಗಿದ್ದಾನೆ. ತನ್ನಷ್ಟಿಗೆ ತಾನೇ ಇರುತ್ತಾನೆ. ಯಾಕೆ ಇರುತ್ತಾನೆಂದರೆ ಎಲ್ಲ ಪದಾರ್ಥವನ್ನು ರಕ್ಷಿಸೋಸ್ಕರವಾಗಿ ತಾನಿದ್ದಾನೆ. ನಿತ್ಯಂ ರಕ್ಷತೆ ನಿತ್ಯದ, ಭಗವಂತನ ಇಲ್ಲ ಎಂಬತಕ್ಕಂಥ ದೇಶವಿಲ್ಲ, ಕಾಲವಿಲ್ಲ. ಅನಿತ್ಯದೈವ ಅನಿತ್ಯಂ ಚ ನಿತ್ಯಾನಿತ್ಯೇ ತತಸ್ತತಃ ಭಾವನಿಯಂತ ಹಿ ತದೇಕಂ ಪುರುಷೋತ್ತಮ. ಭಗವಂತನ ಎದುರು ಎಲ್ಲವೂ ಅನಿತ್ಯವೇ, ಭಗವಂತ ಮಾತ್ರ ನಿತ್ಯ ಎಂದು ಹೇಳಬೇಕು. ಆದ್ದರಿಂದ ಅನಿತ್ಯ ದೈವ ಅನಿತ್ಯ ಮತ್ತು ನಿತ್ಯಾನಿತ್ಯ ಅಂತ ಹೇಳಿ ನಾವು ಬಗೆಯಾಗಿ ನಾವು ತಿಳಿದುಕೊಳ್ಳಬಹುದು. ಭಾವ ಇದನ್ನು ನಿಯಂತ್ರಣ ಮಾಡತಕ್ಕಂಥವನು ಸಹ ಭಗವಂತ ಪುರುಷೋತ್ತಮನೇ. ಉಪಪಾದಯೇತ್ ಪರಾತ್ಮಾನಂ ಜೀವೇಭ್ಯೋ ಯ ಪದೇ ಪದೇ ಭೇದೇನೈವ ನ ವೈ ತಸ್ಮಾತ್ ಪ್ರಿಯೋ ವಿಷ್ಣುಸ್ತ ಕಶ್ಚನ ಎಂಬುದು ಪದ್ಮಪುರಾಣದ ವಾಕ್ಯ. ಎಲ್ಲವೂ ಭಗವಂತನ ಅಧೀನದಲ್ಲಿರುವುದರಿಂದ ನಾವು ಏನು ತಿಳಿಯಬೇಕು? ಪರಾತ್ಮನ ಜೀವೇಭ್ಯ ಯಾವುದಿದೆಯೋ ಅದು ಭೇದೇನೈವ ವೈ ತಸ್ಮಾತ್ ಪ್ರಿಯೋ ವಿಷ್ಣುಶ ಕಶ್ಚನ, ಎಲ್ಲವೂ ಭಗವಂತನ ಭಿನ್ನವಾಗಿದೆ, ಭಗವಂತನ ಅಧೀನವಾಗಿದೆ ಎಂದು ತಿಳಿಯಬೇಕು. ಶ್ರುತಿಯ ಸ್ಮೃತಿಯಶ್ಚೈವ ಯುಕ್ತಿಯಶ್ಚೈಶ್ವರಂ ಪರಂ ವದಂತಿ ತದ್ವಿರುದ್ಧಂ ಯೋ ವದೇತಸ್ಮಾಂಚ ಅಧಮಃ. ಪದ್ಮಪುರಾಣದಲ್ಲಿ ಇರ್ತಕ್ಕಂಥ ವಾಕ್ಯವನ್ನು ಬ್ರಹ್ಮಸೂತ್ರ ಭಾಷ್ಯದ 2ನೇ ಅಧ್ಯಾಯದ 2ನೇ ಪಾದದಲ್ಲಿ 10ನೇ ಸೂತ್ರದಲ್ಲಿ ಶ್ರೀ ವೇದವ್ಯಾಸರು ತಿಳಿಸಿಕೊಟ್ಟಿದ್ದಾರೆ. ಭಗವಂತನ ಗುಣಗಳು ಅನಂತವಾಗಿರುವುದರಿಂದ ಅವನು ಪ್ರತ್ಯೇಕವಾಗಿ ಹೇಳಲು ಆಗುವುದಿಲ್ಲ. ಆದ್ದರಿಂದ ಬ್ರಹ್ಮ ಎಂಬ ಶಬ್ದದಿಂದ ಎಲ್ಲ ಗುಣಗಳು ಸ್ಥೂಲವಾಗಿ ತಿಳಿಸಬಹುದು. ಆದ್ದರಿಂದ ಬ್ರಹ್ಮ ಶಬ್ದ ಅವನಿಗಷ್ಟೇ ವಿಶೇಷಣ. ಯಾಕೆಂದರೆ ಉಳಿದವರು ಯಾರಲ್ಲೂ ಅನಂತ ಗುಣಗಳು ಇಲ್ಲ ಎಂಬುದನ್ನು ತಿಳಿಸೋದಕ್ಕೆ ಮುಂದಿನ ವಾಕ್ಯ ತಿಳಿಸ್ತಾ ಇದೆ. ಪೃಥಕ್ ಉಕ್ತಂ ಗುಣ ತಸ್ಯ ನ ಶಕ್ಯಂತೆ ಅಮಿತತ್ವತಃ ಯತೋ ಅತ ಬ್ರಹ್ಮಶಬ್ದೇನ ಸರ್ವೇಷಾಂ ಗ್ರಹಣಂ ಭವೇತ್. ಏತದಸ್ಮಾತ್ ಬ್ರಹ್ಮಶಬ್ದೋಯಂ ವಿಷ್ಣೋರೇವ ವಿಶೇಷಣಂ ಅಮಿತಾ ಹಿ ಗುಣಾ ಯಸ್ಮಾತ್ ನಾನ್ಯೇಷಾಂ ಸಂವೃತೆ ವಿಭುಂ. ಒಂದು ಪುರಾಣ ವಾಕ್ಯದಿಂದ ಸಕಲ ವೇದದಲ್ಲಿ ಉಕ್ತವಾಗಿರತಕ್ಕಂಥ ಪ್ರಮೇಯವನ್ನೇ ತಿಳಿಸಿದ್ದಾರೆ ಎಂದು ತಿಳಿಯಬೇಕು. ಪುರುಷಃ ಹೃದಯಸ್ಥ ಪರಮಃ ಕಾಲಃ ಸರ್ವಗತೋ ಹರಿಃ ಅಥವಾ ರುದ್ರದೇಹಸ್ಥ ಹರಿಃ ಕಾಲ ಇತಿ ರಿತಃ ಎಂಬುದು ಬ್ರಹ್ಮಪುರಾಣದ ವಾಕ್ಯ. ಇದನ್ನು ಭಾಗವತ ತಾತ್ಪರ್ಯದಲ್ಲಿ 3ನೇ ಅಧ್ಯಾಯದ 27ನೇ ಶ್ಲೋಕದಲ್ಲಿ ಶ್ರೀಮದಾನಂದ ತೀರ್ಥರು ತಿಳಿಸಿದ್ದಾರೆ. ಇದರ ಅರ್ಥವೇನು? ಜೀವರ ಹೃದಯದಲ್ಲಿರುವ ಭಗವಂತ ಪರಮಪುರುಷ, ಎಲ್ಲೆಡೆ ಇರುವ ಭಗವಂತ ಕಾಲ ಎನಿಸುವನು. ಅವನು ರುದ್ರದೇಹದಲ್ಲಿರುವ ಭಗವಂತನನ್ನು ಕಾಲ ಎನಿಸುವನು. ಈ ಕಾಲ ಅಂದರೆ ಏನು? ಅಂದರೆ ನಿತ್ಯ ಪದಾರ್ಥಗಳಲ್ಲಿ ಇದು ಒಂದು ಅಂತ ತಿಳಿಯಬೇಕು. ಹಾಗಾದರೆ ರುದ್ರದೇವರನ್ನು ಕಾಲ ಅಂತ ಯಾಕೆ ಕರೆದರು ಅಂದರೆ, ರುದ್ರ ಎಂಬತಕ್ಕಂಥ ಪದವಿ, ಆ ಪದವಿ ನಿತ್ಯವಾಗಿರುವುದು. ಅಲ್ಲಿ ಬರತಕ್ಕಂಥ ಜೀವರು
ನಿತ್ಯರಾಗಿದ್ದಾರೆ. ಆದರೆ ಆ ಪದವಿಗೆ ಇರತಕ್ಕಂಥ ಕಾಲದಲ್ಲಿ, ಕ್ಲುಪ್ತ ಕಾಲದಲ್ಲಿ ತಾವಿದ್ದು ಉಪಾಸನೆ ಮಾಡಿ ಉತ್ತಮ ಗತಿಯನ್ನು ಹೊಂದುತ್ತಾರೆ ಎಂಬುದನ್ನು ಸೂಚಿಸ್ತಾ ಇದೆ. ಅಂತಸ್ಸ ಪುರುಷೋ ನಾಮ ಜ್ಞಾನದ ಸರ್ವದೇಹೀನಂ ಬಹಿಶ್ಚ ಈಶ್ವರೋ ನಾಮ ಜ್ಞಾನಾದಿ ಫಲದೋ ಹರಿಹಿ. ಮಾತ್ಸ್ಯ ಪುರಾಣದಲ್ಲಿ ಇಲ್ಲಿನ ವಾಕ್ಯವನ್ನು ಭಾಗವತ ತಾತ್ಪರ್ಯದಲ್ಲಿ 11ನೇ ಸ್ಕಂದದ 22ನೇ ಅಧ್ಯಾಯದ 12ನೇ ಶ್ಲೋಕದಲ್ಲಿ ಶ್ರೀಮದಾನಂದ ತೀರ್ಥರು ಉದಾಹರಿಸಿದ್ದಾರೆ. ಸರ್ವ ಜೀವನ ಒಳಗಿರುವ ಪುರುಷನಾಮಕ ಭಗವಂತ ಜ್ಞಾನಪ್ರದನಾದರೆ ಹೊರಗೆ ಈಶ್ವರ ನಾಮಕನಾಗಿ ಇರುವ ಪರಮಾತ್ಮನು ಜ್ಞಾನಾದಿಗಳಿಗೆ ಫಲಪ್ರದನಾಗಿರುವನು ಅಂತ ತಿಳಿಯಬೇಕು. ಅಂತರ್ಬಹಿಷ್ಯತ ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತಃ ಎಂಬುದು ವೇದವಾಕ್ಯ. ಅದನ್ನೇ ಪುರಾಣ ವಾಕ್ಯದಲ್ಲಿ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಅಂತಸ್ಸ ಪುರುಷೋ ನಾಮ ಜ್ಞಾನದ ಸರ್ವದೇಹೀನಂ ಬಹಿಸ್ಥ ಈಶ್ವರೋ ನಾಮ ಜ್ಞಾನಾದಿ ಫಲದೋ ಹರಿಹಿ. ಭಗವಂತನೇ ಒಳಗು ಮತ್ತು ಹೊರಗೆ ಇದ್ದ ರಕ್ಷಣೆ ಮಾಡ್ತಾ ಇದ್ದಾರೆ ಅಂತ ತಿಳಿಯಬೇಕು. ನಾರಾಯಣ ವರಾಹಾಜ್ಯ ಪರಮಂ ರೂಪಮೇಶಿತು ಚ ಏವಂ ತು ಪ್ರತಿಬಿಂಬಾಖ್ಯಾಂ ಜಡ ಆರೋಪಿತಂ ಹರೇಃ ಏವಂ ಹಿ ತ್ರಿವಿಧಂ ತಸ್ಯ ರೂಪಂ ವಿಷ್ಣು ಮಹಾತ್ಮನಃ ಎಂಬುದು ಪದ್ಮಪುರಾಣದ ವಾಕ್ಯ. ಇದನ್ನು ಭಾಗವತ ತಾತ್ಪರ್ಯದಲ್ಲಿ 1ನೇ ಸ್ಕಂದದ 3ನೇ ಅಧ್ಯಾಯದ 30ನೇ ಶ್ಲೋಕದಲ್ಲಿ ಶ್ರೀಮದಾನಂದ ತೀರ್ಥರು ಉದ್ಧರಿಸಿದ್ದಾರೆ. ಬ್ರಹ್ಮ, ವಿಷ್ಣು ಮತ್ತು ಈಶಾ ಎಂಬುದಾಗಿ ವಿಷ್ಣುವಿನ 3 ರೂಪಗಳು. ಬ್ರಹ್ಮನಲ್ಲಿ ಬ್ರಹ್ಮರೂಪನಾಗಿಯೂ ಇದ್ದಾನೆ, ಶಿವನಲ್ಲಿ ಶಿವರೂಪನಾಗಿ ಇದ್ದಾನೆ. ಹೀಗಿರುವ ಭಗವಂತ ವಿಷ್ಣು ರೂಪಿಯಾಗಿ ಪ್ರತ್ಯೇಕವಾಗಿಯೇ ಇದ್ದಾನೆ ಅಂತ ತಿಳಿಯಬೇಕು ಎಂಬುದನ್ನು ಮುಂದಿನ ವಾಕ್ಯ ತಿಳಿಸ್ತಾ ಇದೆ. ಬ್ರಹ್ಮ ವಿಷ್ಣು ಈಶರೂಪಾಣಿ ತ್ರೀಡಿ ವಿಷ್ಣು ಮಹಾತ್ಮನಃ ಬ್ರಹ್ಮಣಿ ಬ್ರಹ್ಮರೂಪ ಸ ಶಿವರೂಪೇ ಶಿವೇ ಸ್ಥಿತಃ ಪೃಥಿಗೇವ ಸ್ಥಿತೋ ದೇವ ವಿಷ್ಣುರೂಪೋ ಜನಾರ್ದನಃ ಎಂಬುದು ವಾಮನ ಪುರಾಣದಲ್ಲಿ ವಾಕ್ಯ. ಇದನ್ನು ಭಾಗವತ ತಾತ್ಪರ್ಯದಲ್ಲಿ 1ನೇ ಅಧ್ಯಾಯದ 2ನೇ ಶ್ಲೋಕದಲ್ಲಿ 24ನೇ ಶ್ಲೋಕದಲ್ಲಿ ಉದ್ಧರಿಸಿದ್ದಾರೆ. ಭಗವಂತನ ನಾಮಧೇಯಗಳೇ ಎಲ್ಲವೂ ನಾವು ಹೊರಗೆ ಕಾಣುವುದು ಹೇಗೆ ಎಂಬುದನ್ನು ಮುಂದಿನ ಶ್ಲೋಕದಿಂದ ತಿಳಿಸ್ತಾ ಇದ್ದಾರೆ. ಬ್ರಹ್ಮಣಿಸ್ತು ಅಸೃಜದ್ ವಿಷ್ಣು ಸ್ಥಿತ್ವಾ ರುದ್ರೇ ತ್ವಭಕ್ಷಯತ್ ಪೃಥಕ್ ಸ್ಥಿತ್ವಾ ಜಗತ್ಪಾತಿ ತದ್ ಬ್ರಹ್ಮಾವ್ಯಯೋ ಹರಿಹಿ. ಬ್ರಹ್ಮ ಪುರಾಣದ ವಾಕ್ಯ ಭಾಗವತ ತಾತ್ಪರ್ಯದಲ್ಲಿ 10ನೇ ಅಧ್ಯಾಯದ 4ನೇ ಅಧ್ಯಾಯದ 5ನೇ ಶ್ಲೋಕದಲ್ಲಿದೆ. ಇದರ್ಥವೇನು? ಶ್ರೀ ವಿಷ್ಣು ಚತುರ್ಮುಖದಲ್ಲಿ ಇದ್ದುಕೊಂಡು ಜಗತ್ತನ್ನು ಸೃಷ್ಟಿಸಿದರೆ ರುದ್ರನಲ್ಲಿ ಇದ್ದುಕೊಂಡು ಜಗತ್ತನ್ನು ಪ್ರಳಯ ಕಾಲದಲ್ಲಿ ಕಬಳಿಸುವನು. ವಿಷ್ಣು ಎಂಬ ಬೇರೆ ರೂಪದಿಂದ ಇದ್ದು ಜಗತ್ತನ್ನು ರಕ್ಷಿಸುವನು. ಆದ್ದರಿಂದ ಅವನು ಬ್ರಹ್ಮ ಹಾಗೂ ರುದ್ರ ಎಂಬ ಹೆಸರುಳ್ಳವನಾಗಿರುವನು. ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ ಹೇಳಿದಾಗ ನಾವು ಚತುರ್ಮುಖ ಬ್ರಹ್ಮನಾಗಲಿ ಪಾರ್ವತಿ ಪತಿ ರುದ್ರನಾಗಲಿ ನಾವು ಮುಖ್ಯವಾಗಿ ಹೇಳಬಾರದು. ಮುಖ್ಯವಾಗಿ ಸೃಷ್ಟಿ ಸ್ಥಿತಿ ಸಂಹಾರಣಿತ ಜ್ಞಾನ ಬಂದ ಮೊದಲೇ ಅಷ್ಟಕರ್ತೃತ್ವಗಳಿಗೆ ಪ್ರತಿಪಾದ್ಯನಾದ ಭಗವಂತನೇ, ಅವನ ನಾಮಗಳೇ ತಿಳಿಯಬೇಕು. ಮುಖ್ಯವಾಗಿ ಭಗವಂತ ಮತ್ತು ಅತೀ ಮುಖ್ಯವಾಗಿ ಭಗವಂತ ಮತ್ತು ಮುಖ್ಯವಂತಹ ಕಾರ್ಯದಲ್ಲಿ ತೋರಿಸುವಂತೆ ಇತರ ದೇವತೆಗಳು ನೇಮಿಸಿರುತ್ತಾನೆ ಅಂತ ತಿಳಿಯಬೇಕು. ಹಾಗಾದರೆ ಭಗವಂತನ ಅವತಾರಗಳು ಹೇಗಿರುತ್ತಪ್ಪ ಅಂದರೆ ಛನ್ನು ಅನ್ಯೇಷಂ ನತು ಸಸ್ಯ ಭಗವಾನ್ ಪುರುಷೋತ್ತಮ ಸಸ್ಯ ಅವತಾರ ದೇಹಸ್ಯ ಅದೇಹಸ್ಯ ಇತಿ ದ್ವಿಧ ಅಂತರ್ಯಾಮದ ರೂಪಾಣಿ ದೇಹಸ್ಥಾನ ವಿಧೋ ವಿದುಹು ಮಶ್ಚರು ಕೂರ್ಮಾದಿ ರೂಪಾಣಿ ನ ದೇಹಸ್ಥಾನಿ ಹೃತ್ಪತೆ
ಅನ್ಯಾತುಲ್ಲೈಃ ಅತಿಶಯೈಃ ಮನಸೋ ನಿಯಮಾದಿಭಿಃ ಜ್ಞಾಯಂತೆ ತಾನಿ ರೂಪಾಣಿ ನಿತ್ಯಪೂರ್ಣಾನಿ ಸರ್ವಶಃ ಎಂಬುದು ಮಹಾಕೂರ್ಮದ ವಾಕ್ಯ. ಭಾಗವತ ದಶಮ ಸ್ಕಂದದಲ್ಲಿ ಉಕ್ತವಾಗಿದೆ. ಭಗವಂತನ ಅವತಾರಗಳು ದೇಹಸ್ಥಗಳು ಅಂದರೆ ದೇಹದಲ್ಲಿ ಇರುವುವು, ಹಾಗೂ ಅದೇಹಸ್ಥಗಳು ಅಂದರೆ ಜೀವನ ದೇಹದಲ್ಲಿ ಇರುವುದು ಈ ಎರಡು ಪ್ರಕಾರದಲ್ಲಿದೆ. ಅಂತರ್ಯಾಮಿ ರೂಪಗಳು ದೇಹಸ್ಥಗಳಾದರೆ ಮತ್ಸ್ಯಕೂರ್ಮಾದ ರೂಪಗಳು ಅದೇಹಸ್ಥಗಳಾಗಿದೆ ಎಂದು ತಿಳಿಯಬೇಕು. ಭಗವಂತ ಸ್ವತಂತ್ರ ಸ್ವರಾಟ್, ಆದ್ದರಿಂದ ಅವನನ್ನು ಯಾವ ರೀತಿಯಲ್ಲೂ ನಾವು ಚಿಂತನೆ ಮಾಡಬಹುದು. ಅವನನ್ನು ಪ್ರಶ್ನಿಸುವ ಯಾವ ವ್ಯಕ್ತಿಯೂ ಇಲ್ಲ. ಭಗವಂತ ಏನು ಮಾಡುತ್ತಾನೆ ಅದೆಲ್ಲವೂ ಕೇವಲ ಜೀವನ ಅನುಗ್ರಹಕ್ಕಾಗಿ, ಜೀವನ ಸಾಧನೆಗಾಗಿ, ಜೀವನ ಏಳಿಗೆಗಾಗಿ ಮಾಡುತ್ತಾನೆ ಎಂಬುದನ್ನು ಮಾತ್ರ ವೇದದಲ್ಲಿ ಉಕ್ತವಾಗಿರ್ತಕ್ಕಂಥ ಪ್ರಮೇಯವನ್ನು ನಾವು ತಿಳಿದುಕೊಂಡಿರಬೇಕು. ಈ ರೀತಿಯಲ್ಲಿ ಭಗವಂತನ ವಿಶೇಷ ವ್ಯಾಪಾರಗಳನ್ನು, ಭಗವದ್ರೂಪಗಳ ಸಮುದಾಯಗಳನ್ನು ನಾವು ಹೇಗೆ ತಿಳಿಯಬೇಕು ಎಂಬುದರ ಮಹಿಮೆಯನ್ನು ತಿಳಿದುಕೊಂಡವು. ಇದೆಲ್ಲವೂ ನಾವು ವೇದದಲ್ಲಿ ಇಂದ್ರ, ಚಂದ್ರ, ದೇವೇಂದ್ರ ಮುಂತಾದ ಶಬ್ದಗಳು ಬರುತ್ತದೆ. ಆ ವೇದದಲ್ಲಿ ನಾವು ಮಂತ್ರವನ್ನು ಉಚ್ಚಾರ ಮಾಡುವಾಗ ಇದು ಭಗವಂತನ ನಾಮವೋ ಅಥವಾ ಇಂದ್ರಾದಿ ದೇವತೆಗಳ ನಾಮವೋ ಎಂಬತಕ್ಕಂಥ ಸಂಶಯ ಬರಬಹುದು. ಆದರೆ ವೇದದಲ್ಲಿ ಉಕ್ತವಾಗಿರ್ತಕ್ಕಂಥ ಪ್ರತಿ ಅಕ್ಷರ, ರೇಖಾ, ಸಂಜ್ಞ, ಧಾತು ಎಲ್ಲವೂ ಸಹ ಭಗವಂತನ ನಾಮಧೇಯಗಳೇ ಆಗಿದೆ ಎಂಬುದನ್ನು ಮೊಟ್ಟ ಮೊದಲು ತಿಳಿಸಬೇಕು. ಅದು ತಿಳಿಸುವುದು ಎಲ್ಲಿಂದ ಅಂದರೆ ಪುರಾಣ ವಾಕ್ಯದಿಂದ. ಆದ್ದರಿಂದ ಪ್ರತಿ ಪುರಾಣದ ವಾಕ್ಯಗಳು ವೇದಾರ್ಥಕ್ಕೆ ತಾತ್ಪರ್ಯ ರೂಪವಾಗಿದೆ ಎಂದು ತಿಳಿಯಬೇಕು. ಆದ್ದರಿಂದ ಪುರಂದರದಾಸರು ಪುರಾಣ ಪುರುಷೋತ್ತಮ ಅಂತ ಹೇಳಿದ್ದರಿಂದ ದಿಗ್ದರ್ಶನವನ್ನು ಮಾಡುತ್ತಿದ್ದಾರೆ. ಪುರಾಣ ಪುರುಷೋತ್ತಮ ಎಂಬತಕ್ಕಂಥ ಸಾಂಕೇತಿಕವಾಗಿ ಹೇಳಿದಾಗ ಸಕಲ ಪುರಾಣದ ವಚನಗಳಿಂದ ಮಾತ್ರ ಅಲ್ಲ, ಸಕಲ ವೇದಗಳಿಂದ ಪ್ರತಿಪಾದ್ಯನಾದವ. ಆ ವೇದದ ಶಬ್ದದ ಅರ್ಥ ಪುರಾಣದಲ್ಲಿ ವ್ಯಕ್ತವಾಗಿದೆ. ವೇದದಲ್ಲಿ ಅವ್ಯಕ್ತವಾಗಿದೆ, ಪುರಾಣದಲ್ಲಿ ವ್ಯಕ್ತವಾಗಿದೆ. ಇದನ್ನು ಶ್ರಮವಹಿಸಿ ತಿಳಿದುಕೊಳ್ಳಿರಿ. ಹಾಗೆ ತಿಳಿದುಕೊಂಡಾಗ ವೇದಗಳಲ್ಲಿ ಪ್ರಶ್ನಾರ್ಥಕವಾಗಿರತಕ್ಕಂಥದ್ದು ಪುರಾಣದಲ್ಲಿ ಉತ್ತರ ರೂಪವಾಗಿದೆ. ಏಕೆಂದರೆ ಭಗವಂತನು ಕೇಳುವ ಪ್ರಶ್ನೆಗಳಿಗೆ ಉತ್ತರವನ್ನು ಒದಗಿಸುವರು ಯಾರು ಸಾಧ್ಯವೇ ಇಲ್ಲ. ಆದ್ದರಿಂದ ಅಪೌರುಷೀಯವಾದ ಗ್ರಂಥಕ್ಕೆ ಶ್ರೀ ವೇದವ್ಯಾಸ ದೇವರೇ ಪೌರುಷೀಯ ಗ್ರಂಥ ರೂಪವಾಗಿ ವೇದದಲ್ಲಿ ಉದಾಹರಿತವಾದ ಪ್ರಮೇಯಗಳನ್ನೇ ತಾತ್ಪರ್ಯವಾಗಿ ಉತ್ತರ ರೂಪವಾಗಿ ಪುರಾಣದಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಇದನ್ನು ಶ್ರೀ ಪುರಂದರದಾಸರು ಬಳಸಿಕೊಂಡು ಪುರಾಣ ಪುರುಷೋತ್ತಮ ಎಂದು ತಿಳಿಸಿದ್ದಾರೆ. ಆದ್ದರಿಂದ ಪುರಾಣಗಳನ್ನು ವೇದಗಳ ತುಲ್ಯ, ವೇದಗಳ ಸಮಾನ, ಇತಿಹಾಸ ಪುರಾಣ ಪಂಚರಾತ್ರಗಳ ಸಮಾನ ಮತ್ತು ಭಗವಂತನನ್ನು ತಿಳಿಸುವ ಏಕೈಕ ಸಾಮಗ್ರಿ ಎಂದು ತಿಳಿಯಬೇಕು. ಇದೇ ಪುರಾಣ ವಚನಗಳ ಬಲ ಮತ್ತು ಅದರ ವೀರ್ಯ ಎಂದು ನಾವು ತಿಳಿಯಬೇಕು. ಇಂತಹ ಅತಿ ಪ್ರಮುಖವಾದ ಅಂಶವನ್ನು ತಿಳಿಸೋಕೋಸ್ಕರವಾಗಿ ಪುರಂದರದಾಸರು ಪುರಾಣ ಪುರುಷೋತ್ತಮ ಎಂದು ತಿಳಿಸಿಕೊಟ್ಟಿದ್ದಾರೆ. ಈ ಜ್ಞಾನ ಕೇವಲ ಮನುಷ್ಯರಾಗಿದ್ದಾಗ ಮಾತ್ರ ಇದು ಅನ್ವಯ ಮಾಡಿಕೊಳ್ಳಲು ಬರುತ್ತದೆ. ಇಂತಹ ಮನುಷ್ಯ ಶರೀರ ಬರುವುದಕ್ಕೆ ತಂದೆ ತಾಯಿಗಳ ಅನುಗ್ರಹ ಅತಿ ಮುಖ್ಯವಾಗಿದೆ. ತಂದೆ ತಾಯಿ ಇರುವಿಕೆಗೆ ಗುರು ಹಿರಿಯರ ಅನುಗ್ರಹ ಅತಿ ಮುಖ್ಯವಾಗಿದೆ. ಇವರೆಲ್ಲರೂ ಜೀವಿಸಲಿಕ್ಕೆ ತತ್ವಾಭಿಮಾನಿ ದೇವತೆಗಳ ಅನುಗ್ರಹ ಅತಿ ಮುಖ್ಯವಾಗಿದೆ. ಆದ್ದರಿಂದ ಸಕಲ ಅಭಿಮಾನಿ ದೇವತೆಗಳನ್ನು ನಾವು ವಂದಿಸಲೇಬೇಕು. ಹೇಗೆ ನಾವು ವೇದದಲ್ಲಿ ಅವ್ಯಕ್ತವಾಗಿ ಪುರಾಣದಲ್ಲಿ ವ್ಯಕ್ತವಾಗಿ ತೋರುತ್ತದೋ ಹಾಗೆ ನಮ್ಮಲ್ಲಿ ಇಂದ್ರಿಯ ವ್ಯಾಪಾರದಿಂದ ಶ್ರವಣ ಮನನ ನಿಜಾಸನಗಳಲ್ಲಿ
ದೇಹದಲ್ಲಿರತಕ್ಕಂಥ 72 ನಾಡಿಗಳಲ್ಲೂ ನಿಂತು ಕೆಲಸವನ್ನು ಮಾಡುತ್ತಿರುವ ತತ್ವಾಭಿಮಾನ ದೇವತೆಗಳು ಅವ್ಯಕ್ತರಾಗಿ ಭಗವಂತನ ಆಜ್ಞಾ ಪ್ರಕಾರಕವಾಗಿ ಶ್ರೀ ವಾಯುದೇವರು ಎಲ್ಲ ದೇವತೆಗಳಲ್ಲಿಯೂ ಎಲ್ಲ ಮನುಷ್ಯರಲ್ಲಿಯೂ ಸಕಲ ಜೀವ ಜಡಾತ್ಮಕವಾದ ಪ್ರಪಂಚದಲ್ಲಿ ತುಂಬಿ ವ್ಯಾಪಾರವನ್ನು ಮಾಡಿಸುತ್ತಿದ್ದಾರೆ. ಇದು ಭಗವಂತನ ವಿಶೇಷ ಆಜ್ಞಾರೂಪವಾಗಿದೆ. ಆದ್ದರಿಂದ ಶ್ರೀ ವಾಯುದೇವರನ್ನು ಜೀವೋತ್ತಮ ಎಂದು ತಿಳಿಸಲಾಗಿದೆ. ಅವರ ವಿಶೇಷ ಅನುಗ್ರಹವನ್ನು ನಾವು ಚಿಂತಿಸಲೇಬೇಕು. ಇವರೆಲ್ಲರೂ ಅಸ್ವತಂತ್ರರು. ಸ್ವತಂತ್ರರಾದ ಭಗವಂತ ಲಕ್ಷ್ಮೀನಾರಾಯಣ ಮಾತ್ರ ಅವನೇ ನಮ್ಮ ಬಿಂಬರೂಪ. ನಾವು ಮುಖ್ಯವಾಗಿ ಏನು ತಿಳಿಬೇಕು? ಅತಿ ಮುಖ್ಯವಾಗಿ ಪರಮಪುರುಷನಾದ ಬಿಂಬರೂಪನಾದ ಭಗವಂತನೇ ಪುರಾಣ ಪುರುಷೋತ್ತಮ. ಅವನು ವಾಯುದೇವರ ಮೂಲಕ, ತತ್ವಾಭಿಮಾನಿ ದೇವತೆಗಳ ಮೂಲಕ, ಗುರು ಹಿರಿಯರ ಮೂಲಕ ಮತ್ತು ನಮ್ಮ ಮಾತಾಪಿತೃಗಳ ಮೂಲಕ ನಮಗೆ ಈ ಶರೀರವನ್ನು ಕೊಟ್ಟು ಜ್ಞಾನವನ್ನು ಕೊಟ್ಟು ಅನುಗ್ರಹಿಸಿದ್ದಾನೆ. ಎಲ್ಲರಲ್ಲೂ ನಾವು ಅವನ ಅನುಗ್ರಹವನ್ನೇ ನಾವು ಕಾಣಬೇಕು. ಆದ್ದರಿಂದ ಭಗವಂತನಿಗೆ ಹೇಗೆ ಅನುಗ್ರಹ ಪ್ರತಿರೂಪವಾಗಿ ನಾವು ಪ್ರಣಾಮ ಸಲ್ಲಿಸುವುದಂದರೆ ಭೂಯಿಷ್ಠಾಂತೆ ನಮ ಮುಕ್ತಿಮಿದೇಮ, ಭೂಯಿಷ್ಠಾಂತೆ ನಮ ಮುಕ್ತಿಮಿದೇಮ, ಭೂಯಿಷ್ಠಾಂತೆ ನಮ ಮುಕ್ತಿಮಿದೇಮ ಎಂದು ಹೇಳಿ ಪುರಾಣ ಪುರುಷೋತ್ತಮ ಸಮರ್ಪಣೆಯ ಸಮಾರಂಭದಲ್ಲಿ ಅತಿ ಉನ್ನತವಾಗಿ ಭಗವನ್ ಸ್ಮರಣೆ ಮೂಲಕವೇ ಅದನ್ನು ಸಮರ್ಪಿಸಬೇಕು ಎಂಬುದೇ ಗುರು ಹಿರಿಯರು ನಮಗೆ ತಿಳಿಸಿಕೊಟ್ಟಿರತಕ್ಕಂಥ ಪಾಠವಾಗಿದೆ. ಎಲ್ಲವೂ ಭಗವಂತನದೇ. ಅವನನ್ನು ಸ್ಮರಣೆ ಮಾಡದೆ ನಾವು ಏನನ್ನೂ ಮುಗಿಸುವಂತಿಲ್ಲ. ಆದ್ದರಿಂದ ಅವನ ಪಾದಾರವಿಂದದಲ್ಲಿ ವಿನಮ್ರವಾಗಿ ನಮಿಸೋಣ. ಭಾರತೀಯರು ಮುಖ್ಯ ಪ್ರಾಣಾಂತ ಶ್ರೀಕೃಷ್ಣಾರ್ಪಣಮಸ್ತು. ಹರಿ ಓಂ, ಹರಿ ಓಂ, ಹರಿ ಓಂ.